ರಾಜ್ಯ ರೈತ ಸಂಘಟನೆಯಿಂದ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಲು ಖಂಡಿಸಿ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿಗೆ ಮನವಿ ಸಲ್ಲಿಸಲಾಗಿದೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಭಾಗದಲ್ಲಿ ರೈತರು ಹೆಸರು ಬೆಳೆ ಬೆಳೆದಿದ್ದು, ಹೆಸರು ಬೆಳೆ ಜುಟಿ ಮಳೆಗೆ ಹಳದಿ ರೋಗ, ನಂಜಾಣ ರೋಗಕ್ಕೆ ಹೆಸರು ಬೆಳೆ ಹಾಳಾಗಿದ್ದು, ಈಗ ಅಳಿವುಳಿದ ಹೆಸರು ಬೆಳೆಗೆ 10 ರಿಂದ 11 ಸಾವಿರ ರೂಪಾಯಿಗೆ ಹೆಸರು ಕಾಳು ಬೆಂಬಲ ಬೆಲೆ ಘೋಷಣೆ ಮಾಡಿ ಗದಗ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಖಂಡಿಸಿ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಮನವಿ ಪತ್ರ ಸ್ವೀಕರಿಸಿದ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಇವರು, ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿಕೊಡ್ತೀವಿ ಎಂದರು. ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ, ಬೋದಿ ರೋಗ, ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು, ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು, ಮುಂದಿನ ದಿನದಲ್ಲಿ ಬೆಳೆ ವಿಮೆ ಕೊಡಬೇಕು ಅಂತ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರ ಇವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಶಶಿಧರ್ ಮಾದಿನೂರ್, ಬಸನಗೌಡರು ಪಾಟೀಲ್, ಮನ್ನಾಪುರ್ ಮತ್ತಿತರರು ಉಪಸ್ಥಿತರಿದ್ದರು. ಅಂತಂದ್ರೆ ಇವತ್ತು ಹೆಸರು ಕಟಾವ್ ಆಗ್ತಾ ಇದ್ದಾವೆ, ಸ್ವಲ್ಪ ಬೆಳೆ ಬಂದಿದ್ದಾವೆ, ಸಾಕಷ್ಟು ಮಳೆ ಈಗ ಕಾಡ್ತಾ ಇದೆ. ಮೊದಲು ಮಳೆ ಇದ್ದಿಲ್ಲ, ಈಗ ಹೆಸರು ಬಂದಿದ್ದಾವೆ, ಕಟಾವು ಮಾಡ್ತಾ ಇದ್ದಾರೆ. ಬೆಂಬಲ ಬೆಲೆ ಸರಿಯಾಗಿ ಘೋಷಣೆ ಆಗಿದೆ, ಆದರೆ ಕಾರ್ಯರೂಪಕ್ಕೆ ಬಂದಿಲ್ಲ. ರೈತರಿಗೆ ಅದೇ ಸಮಸ್ಯೆ ಆಗಿದೆ. ರೇಟ್ ಮಾರ್ಕೆಟ್ನಲ್ಲಿ ಕಡಿಮೆ ಕೇಳ್ತಾ ಇದ್ದಾರೆ. ಹೀಗಾಗಿ ರೈತರಿಗೆ ಸ್ವಲ್ಪ ಬಂದಂಥ ಬೆಳೆನ ಯಾವ ರೀತಿ ಶೇಖರಣೆ ಮಾಡಿ ನಾವು ಯಾವಾಗ ಮಾರಬೇಕು ಅಂತ ತಿಳಿಲಾರದ ಪರಿಸ್ಥಿತಿ ಬಂದಿದೆ. ನಮ್ಮಲ್ಲಿ ಹೆಸರು ಕಟಾವು ನಡೆದಿದೆ, ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ. 400-500 ರೂಪಾಯಿ ಕೂಲಿ ಕೇಳ್ತಾರೆ. ಈಗ ಅವೆಲ್ಲ ಮೊದಲಾಗಿ ಮಳೆ ಆಗಲಿಲ್ಲ, ಈಗ ಮಳೆ ಆಗಿದೆ, ಕಟಾವು ನಡೆದಿದೆ. ಸರ್ಕಾರದಿಂದ ಖರೀದಿ ಕೇಂದ್ರ ತೆರಿಬೇಕಂತ ಒಂದು ಆದೇಶ ಆಗಿದೆ. ಇಲ್ಲಿ ಜಿಲ್ಲಾ ಮಟ್ಟದಾಗ ಮಾಡೋಲ್ರು, ಕೆಲಸ ಮಾಡೋಲ್ರು. ಈಗ ನಾವು ಮಾರ್ಕೆಟಿಗೆ ತೊಗೊಂಬಂದ್ರೆ ಅದು 4,000-5,000 ಕೇಳ್ತಾರೆ. ನಮಗೆ ಭಾಳ ಲಾಸ್ ಆಕೈತಿ, ಇಳುವರಿ ಇಲ್ಲ. ಹೀಗಾಗಿ ನಮಗೆ ಖರೀದಿ ಕೇಂದ್ರ ಶುರು ಮಾಡಿರಿ. ಶಶಿಧರ. ಗದಗ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಇವತ್ತು ಹೆಸರು ಮಳೆ ಆಗೈತೆ ಅಂತೇಳಿ ಎಲ್ಲ ರೈತರು ಬಿತ್ತನೆ ಮಾಡಿದ್ರು. ಮೂಡ ಕವಿದ ವಾತಾವರಣದಿಂದ ಇವತ್ತು ಮಳೆ ನೆಲಕ್ಕೆ ಬಾರದೇನೆ ಬೆಳೆನೂ ಒಣಗ್ಯಾವು, ಮತ್ತು ಹೊಳ್ಳಿ ರೋಗ, ನಂಜಾಣು ರೋಗ ಬಿದ್ದವು, ಬೂದಿ ರೋಗ ಬಿದ್ದವು, ಹಳದಿ ರೋಗ ಬಿದ್ದು ಎಲ್ಲ ಹಾಳಾಗ್ಯಾವು. ಹೋದ ವರ್ಷ ಮಳೆ ಇಲ್ದನೆ ಬರ ಬಿದ್ದು ಹಿಂಗೆ ಕಾಡಿತು. ಈ ಮಳೆ ಆಗಿನೂ ಎಲ್ಲ ರೈತರನ್ನ ಬಿತ್ತಿಸಿ ಎಲ್ಲ ರೈತರು ಕುಳಿಗಾಡಾದ್ರು. ಏನೋ ಅಳಿದುಳಿದ ಇದ್ದು ಬಿದ್ದ ಹೆಸರು ಅದಾವು. ಆ ಹೆಸರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರಿಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ, ಇಲ್ಲಿ ಗದಗ ಜಿಲ್ಲಾಧಿಕಾರಿ ಮೂಲಕ ನಾವು ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಿದ್ವಿ. ಶೀಘ್ರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರದಾಗ ಏನು ನೀವು ಸೀದಾ ಅವರು ಒಂದು ಬೆಂಬಲ ಬೆಲೆ ಖರೀದಿ ಕೇಂದ್ರನ ತೆರೆದು ಎಲ್ಲ ಕಡೆ ರಾಜ್ಯಾದ್ಯಂತ ಒಂದು ಖರೀದಿ ಕೇಂದ್ರ ತೆರೆದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗತ್ತಂತಂದು ಈ ಮಾಧ್ಯಮ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೆ. ಧನ್ಯವಾದಗಳು.